ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಿದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ನೆಸ್ಸಲ್ಲಿ ಯಾವ ರೀತಿ ಟ್ರೇಡನ್ನು ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಅಂತಂದರೆ ಯಾವ ರೀತಿ ಟ್ರೇಡನ್ನು ಬೈ ಮಾಡೋದು ಅಥವಾ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಮತ್ತು ನಾನು ನಿಮಗೆ ಇಲ್ಲಿ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಿಮಗೇನಾದರೂ ಡೆಪಾಸಿಟ್ ಮಾಡಲಿಕ್ಕೆ ಬರಲ್ಲ ಅಂತಂದರೆ, ಸೊ ನಾನು ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿದೆ, ಯಾವ ರೀತಿ ಎಕ್ಸ್ನೆಸ್ಸಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡೋದು ಅಂತ. ಸೊ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಹೋಗಿ ನೋಡ್ಬೋದು. ಅಂತ ನೀವು ಅಮೌಂಟನ್ನು ಡೆಪಾಸಿಟನ್ನು ಮಾಡ್ಬೋದು. ಸೊ ಬನ್ನಿ, ಇವಾಗ ನಾನು ನಿಮಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ, ಯಾವ ರೀತಿ ಬೈ ಮಾಡೋದು ಟ್ರೇಡನ್ನು, ಹಾಗೆ ಸೆಲ್ ಮಾಡೋದು, ಮತ್ತು ಯಾವ ರೀತಿ ಸ್ಟಾಪ್ ಲಾಸ್ ಹಾಕೋದು, ಹಾಗೆ ಫುಲ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ವೀಡಿಯೋದಲ್ಲಿ. ಸೊ ಬನ್ನಿ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಿಮಗೆ ಎಕ್ಸ್ನೆಸ್ಸನ್ನು ಓಪನ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಇದೊಂದು ರಿಯಲ್ ಅಕೌಂಟ್ ಆಗಿರುತ್ತೆ, ಅಂದರೆ ಎಕ್ಸ್ನೆಸ್ನ ರಿಯಲ್ ಅಕೌಂಟ್ ಆಗಿರುತ್ತೆ. ಅಂದರೆ ಇನ್ನೊಂದು ನಂತರ ನೀವು ಡೆಮೋ ಅಕೌಂಟಲ್ಲಿ ಕೂಡ ನೀವು ಟ್ರೇಡನ್ನು ಮಾಡ್ಬೋದು, ಅಂತಂದರೆ ಪೇಪರ್ ಟ್ರೇಡಿಂಗನ್ನು ಮಾಡ್ಬೋದು. ಸೊ ಅವರೇ ಒಂದಿಷ್ಟು ಡಾಲರನ್ನು ಕೊಟ್ಟಿರ್ತಾರೆ, ಅದು ಪೇಪರ್ ಟ್ರೇಡಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ರಿಯಲಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ, ನೋಡ್ಬೋದು. ಸೊ ಇವಾಗ ನಾನು $20 ಡೆಪಾಸಿಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ಇಲ್ಲಿ ಬಂದರೆ ನೋಡ್ಬೋದು, ನಮಗೆ ಇಲ್ಲಿ ಡಿಪಾಸಿಟ್ ಅನ್ನೋ ಆಪ್ಷನ್ ಇದೆ, ವಿಡ್ರಾ ಅನ್ನೋ ಒಂದು ಆಪ್ಷನ್ ಇದೆ, ಹಿಸ್ಟ್ರಿ ಮತ್ತು ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ನಾನು ನಿಮಗೆ ನಂತರ ಬರ್ತೀನಿ. ಇಲ್ಲಿ ನೋಡ್ಬೋದು, ಇವಾಗ ಓಪನ್ ಪೆಂಡಿಂಗ್ ಕ್ಲೋಸ್ ಅನ್ನತ್ತಿದೆ. ಸೊ ಓಪನ್ ಅಂತಂದರೆ ಇವಾಗ ನಾವು ಟ್ರೇಡನ್ನು ತೊಗೊಳ್ತೀವಲ್ಲ, ಸೊ ಓಪನಲ್ಲಿ ತೋರಿಸುತ್ತೆ. ಸೊ ಪೆಂಡಿಂಗಲ್ಲಿ ಅಂತ ನಾವೇನಾದರೂ ಬೈ ಸ್ಟಾಪ್ ಹಾಕಿದರೆ ಅಥವಾ ಲಿಮಿಟ್ ಆರ್ಡರ್ ಅಥವಾ ಸ್ಟಾಪ್ ಆರ್ಡರ್ ಹಾಕಿದರೆ ನಮಗಿಲ್ಲಿ ತೋರಿಸುತ್ತೆ. ಸೊ ಕ್ಲೋಸ್ಡ್ ಅಂತಂದರೆ ನೀವೇನಾದರೂ ಸ್ಕ್ವೇರ್ ಅಪ್ ಆಗಿರುವಂಥ ಒಂದು ಆರ್ಡರ್ಗಳು ನಮಗಿಲ್ಲಿ ತೋರಿಸ್ತಾ ಇರುತ್ತೆ, ಅಂದರೆ ಟ್ರೇಡ್ ನಮಗಿಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗಿಲ್ಲಿ ನಮಗೆ ನೋಡ್ಬೋದು, ನಾವು ಎಲ್ಲಿ ಟ್ರೇಡ್ ತೊಗೊಳ್ತೀವಿ ಅಂತಂದರೆ ಇಲ್ಲಿ ನಮಗೆ ಒಂದು ಟ್ರೇಡ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗಿಲ್ಲಿ ನೋಡ್ಬೋದು, ಫೇವ್ರೇಟ್ಸ್, ಮೋಸ್ಟ್ ಟ್ರೇಡೆಡ್, ಟಾಪ್ ಮೂವರ್ಸ್, ಮೇಜರ್ಸ್, ಮೆಟಲ್ಸ್, ಕ್ರಿಪ್ಟೋ, ಇಂಡಿಸಿಸ್, ಸ್ಟಾಕ್ಸ್, ಎನರ್ಜೀಸ್, ಎಕ್ಸೋಟಿಕ್ಸ್, ಮೈನರ್ಸ್, ಆಲ್ಸ್. ಸೊ ಇವಾಗ ಫೇವ್ರೇಟ್ ಅಂತಂದರೆ ನನ್ನ ಒಂದು ಫೇವ್ರೇಟ್, ನಾನು ಒಂದು ಸ್ಕ್ರಿಪ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಅಂತಂದರೆ ಜಸ್ಟ್ ಸಿಂಪಲ್ ಆಗಿರುತ್ತೆ. ನೀವು ಇಲ್ಲಿ ಒಂದು ಇವಾಗ ಮೋಸ್ಟ್ ಟ್ರೇಡಲ್ಲಿ ಬರ್ತೇನೆ. ಸೊ ನನಗೆ ಇಷ್ಟವಾಗಿರುವಂಥದ್ದು ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಅದು ಫೇವ್ರೇಟ್ಸ್ಗೆ ಬಂದಿರುತ್ತೆ. ಸೊ ಇವಾಗ ನೀವು ನಿಮ್ಮ ಒಂದು ಇಷ್ಟವಾದ ಒಂದು ಸ್ಕ್ರಿಪ್ಟನ್ನು ಚಾಯ್ಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಎಕ್ಸಾಂಪಲ್ ಆಗಿ ಇವಾಗ USD ತೊಗೊಳ್ತೇನೆ. ಸೊ ನೋಡ್ಬೋದು, ಇವಾಗ USD ಇಲ್ಲಿ ತೊಗೊಂಡಿದ್ದೇನೆ. ಸೊ ಇಲ್ಲಿ ಬಂದರೆ ನಿಮಗೆ ನೋಡ್ಬೋದು, ಮತ್ತು ಚಾರ್ಟ್ಸ್ ಇದೆ, ಅನಾಲಿಟಿಕ್ಸ್ ಇದೆ, ಸ್ಪೆಕ್ಸನ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇವಾಗ ನಿಮಗೆ ಈ ರೀತಿ ಒಂದು ಲೈನ್ಸ್ ಇರುತ್ತೆ. ಸೊ ಅದನ್ನು ಕ್ಯಾಂಡಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಅದೇ ರೀತಿ ಕೂಡ ನೋಡ್ಬೋದು, ಟೈಮ್ ಫ್ರೇಮ್ ಇದೆ. ಸೊ ನಿಮಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋಲ್ಲ. ಸೊ ಇಲ್ಲಿ ಏನು ಹೊಸದಾಗಿ ತೋರಿಸುತ್ತೆ ಅದನ್ನು ನಾನು ಇಲ್ಲಿ ತಿಳಿಸ್ತೇನೆ ಅಷ್ಟೇ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ನೀವು ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಟ್ರೇಡ್ ಮಾಡಿರ್ತೀರ. ಸೊ ಅದರಿಂದ ನಾನು ನಿಮಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋಲ್ಲ. ಸೊ ಹೊಸ್ತೇನು ಇರುತ್ತೆ ಎಕ್ಸ್ನೆಸ್ಸಲ್ಲಿ ಅದನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ಟೈಮ್ ಫ್ರೇಮ್ ಆಯಿತು. ಟೈಮ್ ಫ್ರೇಮ್ ನೀವು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಹಾಗೆ ಇಂಡಿಕೇಟರ್ಸ್ ಇದೆ. ಸೊ ಮತ್ತು ಇಲ್ಲಿ ನೋಡ್ಬೋದು, ಸಿಗ್ನಲ್ಸ್ ಇದೆ. ಹಾಗೆ ಒಂದು ಅಂದರೆ ಚಾರ್ಟಲ್ಲಿ ಏನು ತೋರಿಸುತ್ತಲ್ವ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಹಾಗೆ ಫುಲ್ ಸ್ಕ್ರೀನನ್ನು ಕೂಡ ಮಾಡ್ಕೊಳ್ಬೋದು. ಸೊ ಹಾಗೆ ಇಲ್ಲಿ ಸೆಲ್ ಇದೆ ಮತ್ತು ಬೈ ಆಪ್ಷನ್ ಇದೆ. ಸೊ ಇವಾಗ ನೋಡ್ಬೋದು, ಸೊ ಕ್ಯಾಂಡಲ್ ನೋಡ್ಬೋದು. ಸೊ ಇವಾಗ ಇಲ್ಲಿ ಏನಿದೆ, ಬ್ಲೂ ಏನಿದೆ ಅದು ಬೈ ಆಗಿರುತ್ತೆ, ಹಾಗೆ ರೆಡ್ ಏನಿದೆ, ರೆಡ್ ಮಾರ್ಕ್, ಸೊ ಅದು ಸೆಲ್ ಆಗಿರುತ್ತೆ. ಸೊ ಅದರ ಒಂದು ಮಿಡ್ಲ್ ಒಂದು ಗ್ಯಾಪ್ ಇರುತ್ತಲ್ವ, ಸೊ 23, 21ರಿಂದ 30. ಸೊ ಈ ರೀತಿ ಅದು ನಮಗೆ ಚಾರ್ಜ್ ಆಗಿರುತ್ತೆ. ಅಂತಂದರೆ ಇದು ನಮಗೆ ಚಾರ್ಜನ್ನು ಅವರು ಮೊದಲೇ ತೊಗೊಳ್ತಾರೆ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಬೋದು ನಂತರ. ಸೊ ಇವಾಗ ನಾನೇನಾದರೂ ಇವಾಗ ಬೈ ಮಾಡಬೇಕಂತಂದರೆ ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಸೆಲ್ ಮಾಡಬೇಕಂತಂದರೆ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಯಾವುದೇ ಥರ ಒಂದು ಅನಾಲಿಸಿಸ್ ಮಾಡಿಲ್ಲ, ಜಸ್ಟ್ ನಾನಿಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೇನೆ ಬೈ ಅಥವಾ ಸೆಲ್ಲನ್ನು. ಸೊ ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ನಾನೇನಾದರೂ ಬೈ ಮಾಡುವಲ್ಲಿ ಇದು ಲಾಸ್ ಕೂಡ ಆಗ್ಬೋದು, ಪ್ರಾಫಿಟ್ ಕೂಡ ಆಗ್ಬೋದು. ಸೊ ಹಾಗೇನಿಲ್ಲ ಫ್ರೆಂಡ್ಸ್, ಇದು ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಲಿಕ್ಕೆ ಸಲುವಾಗಿ. ಸೊ ನಾನು ಲಾಸ್ ಕೂಡ ಬುಕ್ ಮಾಡ್ಕೊಳ್ಬೋದು, ಪ್ರಾಫಿಟ್ ಕೂಡ ಬುಕ್ ಮಾಡ್ಕೊಳ್ಬೋದು. ಸೊ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇವಾಗ ನಾನಿಲ್ಲಿ ಸ್ವಲ್ಪ ಸುಮ್ಮನೆ ನಾನು ಒಂದು ಅನಾಲಿಸಿಸ್ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು, ನಾನಿಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಬೈ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನಾನಿಲ್ಲಿ ಸ್ವಲ್ಪ ಇದನ್ನು ಈ ರೀತಿ ಸ್ಕ್ರೋಲ್ ಮಾಡ್ತೇನೆ. ಸೊ ನೀವು ಅನಾಲಿಸಿಸನ್ನು ಮಾಡ್ಬೋದು, ನೀವು ಟ್ರೇಡಿಂಗ್ ವ್ಯೂವನ್ನು ಯೂಸ್ ಮಾಡಿಬಿಟ್ಟು ಅದರಲ್ಲಿ ಅನಾಲಿಸಿಸನ್ನು ಮಾಡ್ಬೋದು. ಸೊ ಇವಾಗ ನಮಗೆ ಅದೇ ರೀತಿಯಾಗಿ ನೋಡ್ಬೋದು, ಮಾರ್ಕೆಟ್ ಆರ್ಡರ್ ಇದೆ, ಬೈ ಲಿಮಿಟ್ ಇದೆ, ಬೈ ಸ್ಟಾಪ್ ಇದೆ. ಸೊ ಮಾರ್ಕೆಟ್ ಆರ್ಡರ್ ಅಂತಂದರೆ ನಾವು ಆ ಒಂದು ಪ್ರೈಸ್ಗೆ ನಮಗೆ ಬೇಕಿರುವಂಥ ಪ್ರೈಸಲ್ಲಿ
ತಕ್ಷಣವೇ ಅದನ್ನು ಬೈ ಮಾಡೋದಕ್ಕೆ ಮಾರ್ಕೆಟ್ ಆರ್ಡರ್ ಅಂತೇವೆ. ಸೊ ಬೈ ಲಿಮಿಟ್ ಅಂತಂದರೆ ನಾವೊಂದು ಪ್ರೈಸನ್ನು ಕಾಯಬೇಕಾಗುತ್ತೆ. ಸೊ ಅಲ್ಲಿ ಆ ಒಂದು ಲೆವೆಲ್ಗೆ ಬಂದಾಗ ಬೈ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನು ಲಿಮಿಟ್ ಆರ್ಡರ್ ಅಂತೇವೆ. ಸೊ ಹಾಗೆ ಬೈ ಸ್ಟಾಪ್ ಅಂತಂದರೆ ಸೊ ಇವಾಗ ನಾವು ಒಂದು ಪ್ರೈಸ್ಗೆ ಇರ್ತೇವೆ. ಸೊ ಆ ಒಂದು ಪ್ರೈಸ್ಗೆ ಬೈ ಮಾಡಬೇಕಂತಂದರೆ ಸೊ ಇವಾಗ ಆ ಒಂದು ಪ್ರೈಸ್ ಏನಾದರೂ ದಾಟೋದಾಗ ನಾವು ಬೈ ಮಾಡ್ತೇವೆ ಅಂತಂದರೆ ಅದಕ್ಕೆ ಬೈ ಸ್ಟಾಪ್ ಅಂತೇವೆ. ಸೊ ನಾನು ನಿಮಗೆ ಅದನ್ನು ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ಇಲ್ಲಿ ನೋಡ್ಬೋದು ವ್ಯಾಲ್ಯೂಮ್ ಇದೆ. ಸೊ ವ್ಯಾಲ್ಯೂಮ್ ಅಂತಂದರೆ ಇಲ್ಲಿ ನೋಡ್ಬೋದು ಲಾಟ್ ಸೈಜಲ್ಲಿದೆ. ಸೊ ಇವಾಗ ಇದನ್ನು ನಾವು USDಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಥವಾ ಯೂರೋಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ ಹೇಳ್ಬೇಕಂದ್ರೆ ನೀವು ಲಾಟ್ಸಲ್ಲೇ ಟ್ರೇಡ್ ಮಾಡಿ ಅಂತಂದರೆ ಲಾಟ್ಸನ್ನು ಇಟ್ಕೊಳ್ಳಿ, ನಿಮಗೆ ಈಸಿಯಾಗಿರುತ್ತೆ. ಸೊ ಇವಾಗ ನೋಡ್ಬೋದು 0.01 ಇದೆ ಅಂದರೆ ಲಾಟ್ ಸೈಜ್. ಸೊ ನೀವೇನಾದರೂ ಇಲ್ಲಿ ಒಂದು ಲಾಟ್ ಸೈಜನ್ನು ಸೆಲೆಕ್ಟ್ ಮಾಡ್ತೀರಂತ ನಿಮಗೆ ಬೇಕಾಗಿರುವಂಥ ಮಾರ್ಜಿನ್ ನೋಡ್ಬೋದು $1,000 ಬೇಕಾಗಿರುತ್ತೆ. ಸೊ ಅದರಲ್ಲೂ ಲಿವರೇಜ್ ನೋಡ್ಬೋದು 1:100 ಇದೆ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಲಿವರೇಜ್ ಏನಂತಂದರೆ. ಸೊ ಅದರಿಂದ ನಾನಿಲ್ಲಿ 0.01 ಮಾಡಲಿಕ್ಕೆ ಬಿಡ್ತೇನೆ. ಸೊ ನೋಡ್ಬೋದು ಇವಾಗ 0.01 ಲಾಟ್ಸ್ ಅಂತಂದರೆ ನೋಡ್ಬೋದು. ಸೊ ಇವಾಗ ಅದರ ಫೀಸ್ ನೋಡ್ಬೋದು 0.01 ಲಾಟ್ಗೆ ಎಷ್ಟು ಫೀಸ್ ಅಂತಂದರೆ $0.09 USD ಫೀಸ್ ಆಗಿರುತ್ತೆ. ಸೊ ಇವರು ಫೀಸನ್ನು ಮುಂಚಿತವಾಗಿ ತಗೊಳ್ತಾರೆ. ಸೊ ನೀವು ಬೈ ಮಾಡಿದ ತಕ್ಷಣವೇ $0.09 ಮೈನಸ್ ಆಗಿಬಿಡುತ್ತೆ. ಸೊ ನಂತರ ನೀವು ಪ್ರಾಫಿಟಲ್ಲಿ ಹೋಗ್ತಾ ಇದ್ದಂಗೆ ಅದು ನಿಮಗೆ ಪ್ರಾಫಿಟಲ್ಲಿ ಬರುತ್ತೆ, ಅಂದರೆ ಗ್ರೀನಲ್ಲಿ ಬಂದಾಗ ನಿಮಗೆ ಪ್ರಾಫಿಟಲ್ಲಿ ಬರುತ್ತೆ. ಸೊ ನೀವು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡ್ಬೋದು. ಹಾಗೆ ಇಲ್ಲಿ ಮಾರ್ಜಿನ್ ಇದೆ. ಮಾರ್ಜಿನ್ ಅಂತಂದರೆ ಇವಾಗ ನಿಮ್ಮ ಹತ್ರ ಇರುವಂಥ ಅಂದರೆ ನಿಮಗೆ ಬೇಕಾಗಿರುವಂಥ ಟ್ರೇಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಲಿವರೇಜ್ ಅಂತಂದರೆ 1:100. ಸೊ ಫ್ರೆಂಡ್ಸ್ ಇವಾಗ ಲಿವರೇಜ್ ಅಂತಂದರೆ ಇವಾಗ ನಿಮ್ಮ ಹತ್ರ ಒಂದಿಷ್ಟು ಅಮೌಂಟ್ ಇದೆ. ಸೊ ಆ ಅಮೌಂಟ್ ಏನಾಗಿರುತ್ತೆ ಅಂದರೆ ಅದನ್ನು ಟ್ರೇಡ್ ಮಾಡಲಿಕ್ಕೆ ಆಗೋಲ್ಲ. ಸೊ ನಿಮ್ಮ ಹತ್ರ ಕಡಿಮೆ ಅಮೌಂಟ್ ಇದೆ. ಸೊ ಬ್ರೋಕರ್ ಏನು ಮಾಡ್ತಾರೆ ಅಂತಂದರೆ ನೀವು ಅವ್ರ ಹತ್ರ ಲಿವರೇಜ್ ತೊಗೊಂಡ್ರಿ ಅಂತಂದರೆ ಸೊ ಅವರೊಂದಿಷ್ಟು ಅಮೌಂಟನ್ನು ಕೊಡ್ತಾರೆ. ಸೊ ಆ ಒಂದು ಅಮೌಂಟನ್ನು ತೊಗೊಂಡು ನಾವು ಟ್ರೇಡನ್ನು ಮಾಡ್ಬೋದು. ಸೊ ಆ ಒಂದು ಅಮೌಂಟನ್ನು ಜಸ್ಟ್ ಒಂದು ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ, ಬಟ್ ಅದ್ರ ಮೇಲೆ ನಾವು ರಿಸ್ಕನ್ನು ತೊಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂತಂದರೆ ಅದು ಅವರ ಅಮೌಂಟ್ ಆಗಿರುತ್ತೆ. ಸೊ ಅಂತಂದರೆ ಇವಾಗ ನೋಡ್ಬೋದು ನಿಮ್ಮ ಹತ್ರ ಒಂದು $20 ಇದೆ. ಸೊ $20 ನಿಮಗೆ ಟ್ರೇಡ್ ಮಾಡಲಿಕ್ಕೆ ಆಗೋಲ್ಲ. ಸೊ ನಿಮಗೆ ಇನ್ನೊಂದಿಷ್ಟು ಡಾಲರ್ ಬೇಕಾಗಿರುತ್ತೆ, ಅಂದರೆ ಮತ್ತೆ ಒಂದು $100 ಬೇಕಾಗಿರುತ್ತೆ. ಸೊ ಆ ಒಂದು $100 ಏನು ಅಂದರೆ ಬ್ರೋಕರ್ ಕೊಡ್ತಾರೆ. ಸೊ ಅದಕ್ಕೆ ಲಿವರೇಜ್ ಅಂತ ಕರಿತೀವಿ. ಸೊ ಆಮೇಲೆ ನಾವು ಇವಾಗ ಟೋಟಲ್ ಸೇರಿ ನಮಗೆ $120 ಆಗಿದೆ. ಸೊ ಇವಾಗ ನಾವು ಟ್ರೇಡ್ ಮಾಡ್ತೀವಲ್ವ, ಸೊ ಅವಾಗ ನಾವು ಜಸ್ಟ್ $20 ಕಳ್ಕೊಳ್ಬೇಕಾಗುತ್ತೆ. ಅಂದರೆ ನಮ್ಮ ಒಂದು ಮ್ಯಾಕ್ಸಿಮಮ್ ಲಾಸ್ ಏನಾಗಿರಬೇಕು, $20 ಆಗಿರಬೇಕು. ಸೊ ಅದಕ್ಕಿಂತ ಜಾಸ್ತಿ ಏನಾಗಿರುತ್ತೆ ಅಂದರೆ ನಿಮ್ಗೆ ಆಟೋಮೆಟಿಕಾಗಿ ಸ್ಕ್ವೇರ್ ಅಪ್ ಆಗಿಬಿಡುತ್ತೆ, ಅಂದರೆ ಆಟೋಮೆಟಿಕಾಗಿ ನಿಮ್ಮ ಒಂದು ಟ್ರೇಡ್ ಎಕ್ಸಿಟ್ ಆಗಿಬಿಡುತ್ತೆ, ಯಾಕಂತಂದರೆ ಅದು ಬ್ರೋಕರ್ನ ಅಮೌಂಟ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತೀವಿ, ಲಿವರೇಜ್ ಅಂತ ಕರಿತೀವಿ. ಸೊ ನಾನು ನಿಮಗೆ ಇವಾಗ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಬೋದು. ಸೊ ಇವಾಗ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡ್ಬೋದು 1:1 ಲಿವರೇಜ್ ಅಂತಂದರೆ ಇವಾಗ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿರೋದು ಅಂದರೆ $10,000. ಅಂದರೆ ಇವಾಗ ನಾನು ನಿಮಗೆ ರುಪೀಸಲ್ಲಿ ಹೇಳ್ತೇನೆ. ಸೊ ಟ್ರೇಡ್ಗೆ ಬೇಕಾಗಿರುವಂಥ ಅಮೌಂಟು $10,000, ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು $10,000. ಇದಕ್ಕೆ ನಾವು 1:1 ಲಿವರೇಜ್ ಅಂತ ಕರಿತೀವಿ ಅಥವಾ ನೋ ಲಿವರೇಜ್ ಅಂತ ಕರಿತೀವಿ. ಸೊ ಇವಾಗ ನಮಗೆ 1:5 ಲಿವರೇಜ್ ಅಂತಂದರೆ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು $2,000. ಹಾಗೆ ಇಲ್ಲಿ ಟ್ರೇಡ್ಗೆ ಬೇಕಾಗಿರುವಂಥ ಅಮೌಂಟ್ ಏನಾಗಿರುತ್ತೆ, $10,000 ಆಗಿರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಇವಾಗ $8,000 ಅವರು ಲಿವರೇಜನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಹೇಳ್ಬೋದು. ಸೊ ನೋಡ್ಕೊಳ್ಬೋದು, ನಾನು ನಿಮಗೊಂದು ಚಾರ್ಟ್ ಹಾಕಿದ್ದೇನೆ. ಸೊ ಇದಕ್ಕೆ ನಾವು ಲಿವರೇಜ್ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟನ್ನು ಮಾಡ್ತೇವೆ. ಸೊ ಇವಾಗ ನಿಮಗೊಂದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬರುತ್ತಂತಂದರೆ ಟಿಪ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಟೇಕ್ ಪ್ರಾಫಿಟ್ ಮೇಲೆ ಬಂದರೆ ನಮಗಿಲ್ಲ ಒಂದಿಷ್ಟು ಆಪ್ಷನ್ ತೋರಿಸುತ್ತೆ. ಬೈ ಅಸೆಟ್ಸ್ ಪ್ರೈಸ್ ಇನ್ ಮನಿ, ಇನ್ ಪರ್ಸೆಂಟೇಜ್ ಆಫ್ ಇಕ್ವಿಟಿ, ಇನ್ ಪಿಪ್ಸ್ ಅಂತ ಇದೆ. ಸೊ ಇವಾಗ ನಮಗಿಲ್ಲಿ ಪಿಪ್ಸ್ ಅಂತಂದರೆ ಸೊ ನಾನು ಅಸೆಟ್ ಪ್ರೈಸಿಂದ ಬರ್ತೇನೆ. ಸೊ ಪ್ರೈಸ್ ಅಂತಂದರೆ ನೋಡ್ಬೋದು ಏನು ಪ್ರೈಸ್ ಹೋಗ್ತಾಯಿದೆ. ಸೊ ಅದಕ್ಕೆ ನಾವು ಹಾಕೋದನ್ನು ಇಲ್ಲಿ ಇವಾಗ ನೋಡ್ಬೋದು. ಟೇಕ್ ಪ್ರಾಫಿಟ್ಗೆ ಬಂದುಬಿಟ್ಟು ನಾವು ಒಂದು ಪ್ರೈಸ್ ಹಾಕ್ತೀವಲ್ಲ, ಸೊ ಅದಕ್ಕೆ ಪ್ರೈಸ್ ಅಂತ ಇರ್ತೀವಿ. ನೋಡ್ಬೋದು ಅಲ್ಲಿ ಪ್ರೈಸ್ ಎಷ್ಟು ಪ್ರೈಸ್ ಇದೆ ಅಲ್ಲಿ ನೋಡ್ಬೋದು, ಫ್ಲಕ್ಚುಯೇಟ್ ಆಗ್ತಿರುತ್ತೆ ಆ ರೀತಿ ಪ್ರೈಸ್. ಸೊ ಇವಾಗ ಇನ್ನು ಮನಿ ಅಂದರೆ ನಾವು ಎಷ್ಟು ಡಾಲರ್ನ ಕಳ್ಕೊಳ್ಳೋಕೆ ಅಂದರೆ ಪ್ರಾಫಿಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಇಲ್ಲಿ ಬರ್ಕೊಳ್ಬೋದು. ಇವಾಗ ನನಗೆ ಮ್ಯಾಕ್ಸಿಮಮ್ ಒಂದು $5 ಪ್ರಾಫಿಟ್ ಆಗಬೇಕು. ಸೊ ಈ ರೀತಿಯಾಗಿ ನಾವು ಬರ್ಕೊಳ್ಬೋದು. ಸೊ ಆಟೋಮೆಟಿಕಾಗಿ ನೋಡ್ಬೋದು ಇಲ್ಲಿ ಪಿಪ್ಸ್ ಕೂಡ ಕ್ಯಾಲ್ಕುಲೇಟ್ ಆಗಿದೆ, ಅಂದರೆ 50 ಪಿಪ್ಸ್ ಆಗಿದೆ. ಸೊ ಹಾಗೆ ನೋಡ್ಬೋದು ಈಚೆ ಪಿಪ್ಸ್ ಅಂದರೆ ಈಚೆ ಪ್ರೈಸ್ ಕೂಡ ಬಂದಿದೆ 1.05429. ಸೊ ಈ ರೀತಿಯಾಗಿ ನಾವು ಡಾಲರ್ ಬರ್ಕೊಂಡು ಕೂಡಲೇ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುವಂಥದ್ದು. ಇವಾಗ ಪರ್ಸೆಂಟೇಜ್ ವೈಸ್ ಕೂಡ ನಾವು ಹಾಕ್ಕೊಳ್ಬೋದು. ಇವಾಗ ಪಿಪ್ಸಲ್ಲಿ ಬಂದು ನೋಡ್ಬೋದು, ಇವಾಗ ನಾನೊಂದು 60 ಪಿಪ್ಸ್ ಬರೀತೇನೆ. ಸೊ ನೋಡ್ಬೋದು 60 ಪಿಪ್ಸ್ ಅಂದ್ಕೊಳ್ಳಿ ಎಷ್ಟು ಪ್ರೈಸ್ ಬಂದಿದೆ, ಹಾಗೆ ಎಷ್ಟು ಡಾಲರ್ ಬಂದಿದೆ ಕೂಡ ನಾವಿಲ್ಲಿ ನೋಡ್ಬೋದು. ಎಷ್ಟಂದರೆ ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಹಾಗೆ ಇಲ್ಲಿ ಸ್ಟಾಪ್ ಲಾಸ್ ಕೂಡ ನೋಡ್ಬೋದು, ಅದೇ ರೀತಿ ಸೇಮ್ ಸ್ಟಾಪ್ ಲಾಸ್ ಕೂಡ ಹಾಕ್ಬೋದು.
ಸೊ ಇವಾಗ ನಾನಿಲ್ಲಿ ನೋಡ್ಬೋದು ಮಾರ್ಕೆಟ್ ಆರ್ಡರ್ ಆಯಿತು. ಇವಾಗ ಬೈ ಲಿಮಿಟ್ಗೆ ಬರ್ತೇನೆ. ಸೊ ಬೈ ಲಿಮಿಟ್ ಅಂತಂದರೆ ನಾವು ಪ್ರೈಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಇದು ನಾವು ಒಂದು ಪ್ರೈಸನ್ನು ಸೆಟ್ ಮಾಡಿಕೊಂಡ ನಂತರ ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಹಾಗೆ ಇಲ್ಲಿ ಕೂಡ ನಾವು ಟೇಕ್ ಪ್ರಾಫಿಟ್ ಹಾಕ್ಬೋದು, ಹಾಗೆ ಸ್ಟಾಪ್ ಲಾಸ್ ಕೂಡ ಹಾಕ್ಬೋದು. ಸೊ ಇವಾಗ ಬೈ ಸ್ಟಾಪ್ ಅಂತಂದರೆ ಇಲ್ಲಿ ನೋಡ್ಬೋದು ಇವಾಗ. ಸೊ ಇವಾಗ ನೋಡ್ಬೋದು ಸೊ ಇವಾಗ ನಮಗೆ ಇದರಿಗಿಂತ ಮೇಲ್ಗಡೆ ನಮಗೆ ಬೈ ಮಾಡಬೇಕಾಗಿರುತ್ತೆ. ಸೊ ಅವಾಗ ನಾವು ಬೈ ಸ್ಟಾಪಿಗೆ ಇದ್ದ ತಕ್ಷಣ ಈ ಒಂದು ಮೇಲ್ಗಡೆ ಪ್ರೈಸ್ಗೆ ಬರುತ್ತಿಲ್ವ, ಸೊ ಅವಾಗ ಅದು ಆಟೋಮೆಟಿಕ್ಕಾಗಿ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ನಮಗೆ ಅದರಿಗಿಂತ ಮೇಲ್ಗಡೆ ಬೈ ಆಗಿರಬೇಕಾಗುತ್ತೆ. ಸೊ ಆ ಒಂದು ಪ್ರೈಸ್ಗೆ ಇಟ್ಟಾಗ ಅದು ಆಟೋಮೆಟಿಕ್ಕಾಗಿ ಬೈ ಸ್ಟಾಪ್ ಆಗುತ್ತೆ, ಅವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಇವಾಗ ನಾನು ಬೈ ಮಾಡ್ತೀನಿ, ನೋಡ್ಬೋದು, ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮಾರ್ಕೆಟ್ ಆರ್ಡ್ರಲ್ಲೇ ಬೈ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು ನನ್ನ ಹತ್ರ ಇರುವಂಥ ಅಮೌಂಟ್ $20 ಆಗಿರುತ್ತೆ. ಸೊ ಇವಾಗ ಬೇಕಾಗಿರುವಂಥ ಮಾರ್ಜಿನ್ ನೋಡ್ಬೋದು 2.49 USD, ಅಂದರೆ ಬ್ಯಾಲೆನ್ಸ್ ಬೇಕಾಗಿರುವಂಥ ಟ್ರೇಡ್ ಮಾಡಲಿಕ್ಕೆ. ಸೊ ಲಿವರೇಜ್ ನಾನು 1:100 ಇಟ್ಕೊಂಡಿದ್ದೇನೆ. ಸೊ ನೀವು ಲಿವರೇಜ್ ಕೂಡ ಚೇಂಜ್ ಮಾಡ್ಬೋದು. ನೋಡ್ಬೋದು, ನಾನು ಬ್ಯಾಕ್ಗೆ ಬರ್ತೇನೆ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಸೆಟ್ಟಿಂಗ್ಗೆ ಬರ್ತೇನೆ. ಸೊ ನೋಡ್ಬೋದು ಲಿವರೇಜ್ ನೀವು ಜಾಸ್ತಿ ಇಡ್ತಾ ಇದ್ದಂಗೆ ನಿಮಗೆ ಮಾರ್ಜಿನ್ ಕಡಿಮೆ ಸಿಗ್ತಾ ಹೋಗುತ್ತೆ. ಸೊ ನೀವು ಜಾಸ್ತಿ ಲಿವರೇಜ್ ಇಟ್ಕೊಂಡ್ರೆ ನಿಮಗೆ ತುಂಬಾ ರಿಸ್ಕಿ ಆಗಿರುತ್ತೆ. ಯಾಕಂತಂದರೆ ಇದು ಆಟೋಮೆಟಿಕ್ಕಾಗಿ ನೀವು ಆ ಒಂದು ಸ್ಟಾಪ್ ಲಾಸ್ಗಿಂತ ಜಾಸ್ತಿ ನೀವು ಏನಾದರೂ ಲಿವರೇಜ್ ಇಟ್ಕೊಂಡಿದ್ದೀರ ಅಂದರೆ ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಅಪ್ ಆಗಿಬಿಡುತ್ತೆ. ಹಾಗೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟರ ಒಳಗಡೆ ನೀವು ಲಿವರೇಜ್ ಇಟ್ಕೊಳ್ಳಿ. ಸೊ ಜಾಸ್ತಿ ಲಿವರೇಜನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ 1:100 ಸಾಕು ಅಂತೀನಿ. ಸೊ ನಾನು ಅದರಿಂದ ಇಟ್ಕೊಳ್ತೀನಿ, ನೋಡ್ಬೋದು. ಸೊ ಇವಾಗ ನಾನು ಏನಾದರೂ 1:50 ಇಟ್ಕೊಂಡಿದ್ದೇನೆ ಅಂತಂದರೆ ನನಗೆ ಬೇಕಾಗಿರುವಂಥ ಬ್ಯಾಲೆನ್ಸ್ $20 ಆಗಿರುತ್ತೆ. ನೋಡ್ಬೋದು ಇವಾಗ ಮಾರ್ಜಿನ್ ನೋಡ್ಬೋದು, $20 ಮಾರ್ಜಿನ್ ಬೇಕಾಗಿರುತ್ತೆ. ಇವಾಗ ಟ್ರೇಡ್ಗೆ ಬರ್ತೀನಿ, USDಗೆ ಬರ್ತೀನಿ, ಇವಾಗ ಬೈ ಮಾಡ್ತೀನಿ, ನೋಡ್ಬೋದು. ಸೊ ನೋಡ್ಬೋದು ಇವಾಗ ಮಾರ್ಜಿನ್ ಜಾಸ್ತಿ ಆಯಿತು. ಸೊ ಆದ್ದರಿಂದ ನೀವು ನಿಮ್ಮ ಹತ್ರ ಬ್ಯಾಲೆನ್ಸ್ ಇದ್ದರೆ ನೀವು ಇಟ್ಕೊಳ್ಬೋದು. ಸೊ ನನ್ನ ಹತ್ರ ಅಷ್ಟೊಂದು ಬ್ಯಾಲೆನ್ಸ್ ಇಲ್ಲ, ನೋಡ್ಬೋದು $20.98 ಇದೆ. ಸೊ ನನ್ನ ಹತ್ರ ಇರೋದು ಖಾಲಿ $20 ಆಗಿರುತ್ತೆ. ಸೊ ಅದನ್ನು ನಾನು 1:100 ಇಟ್ಕೊಳ್ತೇನೆ. ಸೊ ಇವಾಗ ನಾನು ಬೈ ಮಾಡ್ತೇನೆ. ಸೊ ಡೈರೆಕ್ಟಾಗಿ ಬೈ ಮಾಡ್ತೇನೆ, ಯಾವುದೇ ಅನಾಲಿಸಿಸ್ ಇಲ್ಲ. ಸೊ ಬೈ ಇದೆ. ಸೊ ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಇಲ್ಲಿ ಬಂದಿದೆ. ಸೊ ಮೈನಸ್ ಹೋಗಿದೆ. ಆಗಲೇ ಹೇಳಿದಾಗೆ ಇದು ಅಂದರೆ ಒಂದು ಬ್ಯಾಲೆನ್ಸ್ ಕೂಡ, ಅಂದರೆ ಫೀಸ್ ಕೂಡ ಇಲ್ಲಿ ಮೈನಸ್ ಆಗಿರುತ್ತೆ. ಅದರಿಂದ ಹೇಳ್ತಿದ್ದೆ, ನೋಡ್ಬೋದು ಫೀಸ್ ಕೂಡ ಇಲ್ಲಿ ಮೈನಸ್ ಆಗಿರುತ್ತೆ. ಸೊ ಇವಾಗ ನೀವು ಇಲ್ಲಿ ಬಂದು ಸ್ಟಾಪ್ ಲಾಸ್ ಕೂಡ ಇಡ್ಬೋದು, ಮುಂಚಿತವಾಗಿಯೂ ಕೂಡ ಇಡ್ಬೋದು. ಸೊ ಇವಾಗ ಏನಾದರೂ ಒಂದು ಚಾರ್ಟ್ ಏನಿದೆ, ಸೊ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಕೆಳಗಡೆ ಬಂದರೆ ಲಾಸ್ ಆಗಿರುತ್ತೆ. ಸೊ ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಬೋದು ನಿಮ್ಮ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ರೀಚ್ ಆಗೋ ತನಕ. ಸೊ ನಾನಿಲ್ಲಿ ಯಾವುದೇ ಥರ ಹಾಕಿಲ್ಲ, ಸೊ ಹಾಕ್ತೇನೆ, ನೋಡ್ಬೋದು. ಸೊ ಜಸ್ಟ್ ನಾನು ಅಮೌಂಟಲ್ಲಿ ಹಾಕ್ತೇನೆ. ಸೊ ಜಸ್ಟ್ ನಾನು $1 ಸ್ಟಾಪ್ ಲಾಸ್ ಹಾಕ್ತೇನೆ ಮೊದಲನೇದಾಗಿ. ಸೊ ನಾನು ಜಸ್ಟ್ ಒಂದು $8 ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಮೈನಸ್ ಇಡಬೇಕಾಗುತ್ತೆ, 3 ಬರೀತೇನೆ. 3 ಬರೆದ್ರೆ ನೋಡ್ಬೋದು ಈ ರೀತಿ ಬರ್ಕೊಳ್ಬೇಕಾಗುತ್ತೆ. ಸರಿ, ಇನ್ನು ಮನಿ ಹಾಕ್ತೇನೆ, ನೋಡ್ಬೋದು. ಸೊ $2 ಇಡ್ತೇನೆ. ಹಾಗೆ ಪ್ರಾಫಿಟನ್ನು ಒಂದಿಷ್ಟು 6 ಇಡ್ತೇನೆ. ಸೊ 1:3 ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಈ ರೀತಿಯಾಗಿ ನಾವು ಸ್ಟಾಪ್ ಲಾಸನ್ನು ಇಡಬೇಕಾಗುತ್ತೆ, ಹಾಗೆ ಪ್ರಾಫಿಟನ್ನು ಇಡಬೇಕಾಗುತ್ತೆ. ಸೊ ನಿಮಗೇನಾದರೂ ಇವಾಗೇನಾದರೂ ನೀವು ಸ್ಕ್ವೇರ್ ಅಪ್ ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು ಕ್ಲೋಸ್ ಆರ್ಡರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಕ್ಲೋಸ್ ಮಾಡ್ತೇನೆ, ಯಾಕಂತಂದರೆ ಯಾವುದೇ ಥರ ಒಂದು ಅನಾಲಿಸಿಸ್ ಇಲ್ಲ. ಸೊ ಅದರಿಂದ ಇವಾಗ ನಾನು ಕ್ಲೋಸ್ ಮಾಡ್ತೇನೆ, ನಿಮಗೆ ತಿಳಿಸ್ತೇನೆ, ನೋಡ್ಬೋದು. ಸೊ ನಿಮಗೆ ಏನಾದರೂ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಡೆಮೋ ಅಕೌಂಟ್ ಇದೆ, ನೋಡ್ಬೋದು. ಡೆಮೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೆಮೋ ಅಕೌಂಟನ್ನು ಯೂಸ್ ಮಾಡಿ. ಸೊ ನಂತರ ನಿಮಗೇನಾದರೂ ತಿಳಿತಾ ಬಂದಾಗ ನೀವು ಅದನ್ನು ರಿಯಲ್ಲಾಗಿ ಟ್ರೇಡನ್ನು ಮಾಡಿ. ಸೊ ಮೊದಲಾಗಿ ನೀವು ಡೆಮೋ ಅಕೌಂಟನ್ನು ಯೂಸ್ ಮಾಡಿ, ಯಾಕಂದರೆ ಇದು ಅರ್ಥ ಆಗಲಿಕ್ಕೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಸೊ ಆ ಕಾರಣದಿಂದಾಗಿ. ಸೊ ಇವಾಗ ನಾನು ಸ್ಕ್ವೇರ್ ಅಪ್ ಮಾಡ್ತೇನೆ, ಇಲ್ಲಿ ನೋಡ್ಬೋದು ಕ್ಲೋಸ್ ಆರ್ಡರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕನ್ಫರ್ಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿರುತ್ತೆ, ಆ ಕಾರಣದಿಂದಾಗಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಆರ್ಡರ್ ಎಕ್ಸಿಟ್ ಆಗಿದೆ. ಇವಾಗ ಕ್ಲೋಸ್ ಇದರಲ್ಲಿ ಬಂದಿದೆ, ನೋಡ್ಬೋದು ಪ್ಲಸ್ 0.9 USD ಪ್ರಾಫಿಟಲ್ಲಿ ಬಂದಿದೆ ನನಗೆ.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವೀಡಿಯೋ. ಸೊ ನಿಮಗೇನಾದರೂ ಒಂದಿಷ್ಟು ಡೀಟೇಲ್ಸ್ ಬೇಕಂತಂದರೆ, ಇನ್ಫಾರ್ಮೇಷನ್ ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ತಿಳಿಸ್ತೇನೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.